ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್ ಭಕ್ತಿ ಯಾತ್ರಾ. ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಜೈ ಭಾರ್ಗವ. ಇಂದಿನ ಈ ಸಂಚಿಕೆಯಲ್ಲಿ ಯಲಹಂಕ ಉಪನಗರದಲ್ಲಿ ನಡೆದ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆಯ ಬಗ್ಗೆ ತಿಳಿಯೋಣ. ಆರಾಧನೆ ಎಂದರೆ ಪುಣ್ಯ ಪುರುಷರು ದೇಹತ್ಯಾಗ ಮಾಡಿದ ದಿನ, ಅವರನ್ನು ನೆನೆಯುವ ದಿನವೇ ಈ ಆರಾಧನೆ. ಪಂಚಾಮೃತ ಅಭಿಷೇಕ, ಶ್ರೀ ಹರಿವಾಯು ಸ್ತುತಿ, ಶ್ರೀ ರಾಘವೇಂದ್ರ ಅಷ್ಟೋತ್ತರ ನಂತರ ಮಂಗಳಾರತಿಯನ್ನು ಮಾಡಿ ಮೆರವಣಿಗೆಯ ಮೂರ್ತಿಗೆ ಮೂಲ ವಿಗ್ರಹದ ಫಲವನ್ನು ನೀಡುವ ಶಕ್ತಿಯನ್ನು ಅನುಸಂಧಾನ ಮಾಡಿ ಮೆರವಣಿಗೆಗೆ ಸಜ್ಜು ಮಾಡಲಾಯಿತು. ವಾದ್ಯಗಳ ದುಂದುಬಿ, ಮೇಳದ ವಾದ್ಯಗಳು, ನಾದಸ್ವರಗಳು ಬೃಂದಾವನದ ಮುಂದೆ ಇಂಪಾಗಿ ಬಾರಿಸಿದರು. ಮಂಗಳಾರತಿಯ ನಂತರ ಮೆರವಣಿಗೆಯ ಮೂರ್ತಿಗಳಾದ ಲಕ್ಷ್ಮೀ ನರಸಿಂಹ, ಪ್ರಾಣವಾಯು, ರಾಯರ ಮೂರ್ತಿ, ಪಾದಿಕೆ ಪಲ್ಲಕ್ಕಿಯಲ್ಲಿ ಹೊತ್ತು ತಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆರತಿ ಮಾಡಿದ ನಂತರ ಯಲಹಂಕ ಉಪನಗರದ ರಾಯರ ಮಠದ ಅಧ್ಯಕ್ಷರಾದ ಪ್ರಭಾಕರ್ ರಾವ್ ಅವರು ಈಡುಗಾಯಿ ಹೊಡೆದರೆ ಕಾರ್ಯದರ್ಶಿಗಳಾದ ಪುರುಷೋತ್ತಮಾಚಾರ್ಯರು ರಥವನ್ನು ಎಳೆದು ಚಾಲನೆಯನ್ನು ನೀಡಿದರು. ಹಿರಿಯರು ಕಿರಿಯರು ಎಂಬ ಭೇದವಿಲ್ಲದೆ ಬಣ್ಣಗಳನ್ನು ಎರಚಾಡಿಕೊಂಡು ಸಂಭ್ರಮಿಸಿದರು. ಯಲಹಂಕ ಉಪನಗರದ ಪ್ರಮುಖ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡುತ್ತಾ ರಾಯರ ತತ್ವಗಳನ್ನು ಸಾರುವುದು ಒಂದು ಕಡೆಯಾದರೆ, ಮಹಿಳೆಯರು ಕೋಲಾಟ ಆಡುತ್ತಾ ಭಕ್ತಿ ಚಿಂತನೆಯನ್ನು ಸಾರುವುದು ಇನ್ನೊಂದು ಕಡೆಯಾಗಿತ್ತು. ರಾಯರ ಕುಲದೇವರಾದ ವೆಂಕಟೇಶ್ವರ ದೇವಾಲಯಕ್ಕೆ ಬಂದು ರಾಯರ ಹಾದಿಯಲ್ಲಿ ನಡೆಯುವಂತೆ ಮಾಡಿ ನಮ್ಮನ್ನು ಮೋಕ್ಷದ ದಾರಿಗೆ ಕರೆದುಕೊಂಡು ಹೋಗು ದೇವರೇ ಎಂದು ಭಕ್ತಿ ಗೀತೆಯ ಕೋಲಾಟವನ್ನು ವೆಂಕಟೇಶ್ವರನ ಮುಂದೆ ಮಾಡಲಾಯಿತು. ತುಸು ಸಮಯ ಕುಲದೇವರ ಮುಂದೆ, ಅಂದರೆ ವೆಂಕಟೇಶ್ವರ ದೇವಾಲಯದ ಮುಂದೆ ರಾಯರ ರಥವನ್ನು ನಿಲ್ಲಿಸಲಾಯಿತು. ನಂತರ ಬೇರೆ ಬೇರೆ ಪ್ರಮುಖ ಬೀದಿಗಳಲ್ಲಿ ಉತ್ಸವದ ಮೂರ್ತಿಯನ್ನು ಎಳೆಯುತ್ತಾ ರಾಯರ ಮಠದ ಕಡೆಗೆ ಮೆರವಣಿಗೆ ಹೊರಡಲು ಸಜ್ಜಾಯಿತು. ಆತ್ಮೀಯ ಭಕ್ತರೇ, ಎಂದಾದರೂ ನೀವು ಯೋಚಿಸಿದ್ದೀರಾ, ಉತ್ಸವ ಮೂರ್ತಿ, ಮೂಲ ಮೂರ್ತಿ ಬೇರೆ ಬೇರೆ ಯಾಕೆ ಇರುತ್ತೆ ಅಂತ? ಉತ್ಸವ ಮೂರ್ತಿಯ ಪ್ರಾಮುಖ್ಯತೆ ಏನು ಅಂತ? ಮೂಲ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ವೇದ ಮಂತ್ರಗಳನ್ನು ಹೇಳಿ ಪ್ರತಿಷ್ಠಾಪಿಸಲಾಗುತ್ತದೆ. ಅದನ್ನು ಕದಲಿಸಬಾರದು. ಹೀಗಾಗಿ ಉತ್ಸವ ಮೂರ್ತಿಯನ್ನು ಲೋಹದಿಂದ, ಅಂದರೆ ಕಂಚು, ಬೆಳ್ಳಿ, ಬಂಗಾರದಿಂದ ಮಾಡಿಸಿ ಮೆರವಣಿಗೆ ಮೊದಲು ಮೂಲ ವಿಗ್ರಹದ ಶಕ್ತಿಯನ್ನು ಅನುಸಂಧಾನ ಮಾಡಿ ಬೀದಿಗಳಲ್ಲಿ, ಪ್ರಮುಖ ಪ್ರದೇಶಗಳಲ್ಲಿ ತರಲಾಗುತ್ತದೆ. ಭಕ್ತರು ದೇವಾಲಯಕ್ಕೆ ಬಂದು ದೇವರನ್ನು ನೋಡಲು ಆಗದ
ಕಷ್ಟದ ಸಂದರ್ಭದಲ್ಲಿ ದೇವರೇ ಅವರ ಬಳಿಗೆ ಬಂದು ಅವರ ಕಷ್ಟವನ್ನು ದೂರ ಮಾಡಲೆಂದು ಈ ಪದ್ಧತಿ ರೂಢಿಗೆ ತಂದಿದ್ದಾರೆ ಹಿರಿಯರು. ಉದಾಹರಣೆ, ಕುಂಟರು, ರೋಗಿಗಳು, ಅಂಧರು ಇರಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು 3 ದಿನ ಮಾಡುತ್ತಾರೆ. ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಎಂದು. ಆರಾಧನೆ ಎಂದರೆ ಪುಣ್ಯ ಪುರುಷರು ದೇಹತ್ಯಾಗ ಮಾಡಿದ ದಿನ. ಆದರೆ ರಾಯರು ದೇಹತ್ಯಾಗ ಮಾಡಲಿಲ್ಲ. ದೇಹ ಸಮೇತ ಬೃಂದಾವನವನ್ನು ಸೇರಿದ ದಿನ ಮಧ್ಯಾರಾಧನೆ. ಹಾಗಾದರೆ ಪೂರ್ವಾರಾಧನೆ, ಉತ್ತರಾರಾಧನೆ ಯಾಕೆ ಮಾಡುತ್ತಾರೆ? ಇದನ್ನು ತಿಳಿಯಬೇಕಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕಾಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಅಂತ ಕರೆಯುತ್ತಾರೆ. ಕಲಿಯುಗದ ಮಹಾನ್ ಸಾಧಕರು, ತತ್ವಜ್ಞಾನಿಗಳು, ಗುರುಗಳು ಅಂತ ಪೂಜಿಸುತ್ತಾರೆ. ಅವರನ್ನು 3 ರೀತಿಯಾಗಿ ಗುರುಗಳು ಎಂದು ಒಪ್ಪುತ್ತಾರೆ. ಅನುಗ್ರಾಹಕರಾಗಿ ಗುರುಗಳು, ಉಪದೇಶಕರಾಗಿ ಗುರುಗಳು, ಸಂಪ್ರದಾಯ ಪ್ರವರ್ತಕರಾಗಿ ಗುರುಗಳು. ಅನುಗ್ರಾಹಕರಾಗಿ ಗುರುಗಳು ಬೃಂದಾವನದಲ್ಲಿ ರಾಯರು ನೆಲೆಸಿದ್ದಾರೆ. ಮಂತ್ರಾಲಯದಲ್ಲಿ ಇರಬಹುದು, ಇಲ್ಲ ಮೃತ್ಯುಕೆ ತಂದು ಪ್ರತಿಷ್ಠಾಪಿಸಿದ ಬೃಂದಾವನದಲ್ಲಿ ಇರಬಹುದು. ಈ ಜಾಗಕ್ಕೆ ಬಂದು ಭಕ್ತರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲು ದೇಹ, ಮನಸ್ಸು, ಇಂದ್ರಿಯಗಳನ್ನು ವಿಷ್ಣುವಿನ ಕಡೆ ತಿರುಗಿಸಲು ದಾರಿದೀಪವಾಗಿ ರಾಯರು ನಿಂತಿದ್ದಾರೆ. ಅನುಗ್ರಾಹಕರಾಗಿ ನಿಂತಿದ್ದಾರೆ. ಉಪದೇಶಕರಾಗಿ ಗುರುಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಗುರು ಶಿಷ್ಯ ಪರಂಪರೆಯನ್ನು ಬೆಳೆಸಿದ್ದಾರೆ. ಅವರ ಕಾಲದ ಶಿಷ್ಯರಿಗೆ ಜ್ಞಾನ ಬೋಧನೆಯನ್ನು ನೇರವಾಗಿ ನೀಡಿದ್ದಾರೆ. ಎಲ್ಲ ಕಾಲಕ್ಕೂ ಎಲ್ಲ ಜನರಿಗೂ ಉಪಯೋಗವಾಗಲೆಂದು ಗ್ರಂಥಗಳನ್ನು ಬರೆದಿದ್ದಾರೆ. ಕಾಲವಾಹಿನಿಯಲ್ಲಿ ನಿರಂತರವಾಗಿ ಈ ಜ್ಞಾನ ಹರಿಯುತ್ತಲೇ ಇದೆ. ಸಂಪ್ರದಾಯ ಪ್ರವರ್ತಕರಾಗಿ ಗುರುಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಪ್ರದಾಯ ಪ್ರವರ್ತಕರು. ಹೇಗೆ ಸಂಪ್ರದಾಯ ಪ್ರವರ್ತಕರು ಅಂತ ಅರ್ಥವಾಗಬೇಕಾದರೆ ಸಂಪ್ರದಾಯ ಅಂದರೇನು ಅಂತ ಅರ್ಥವಾಗಬೇಕು. ಸಂಪ್ರದಾಯ ಎಂದರೆ ಕೇವಲ ರೂಢಿಯ ಪದ್ಧತಿಯಲ್ಲ, ಅಗಾಧವಾದ ಅರ್ಥ ಇದೆ. ಗುರು ಶಿಷ್ಯಯೋಹೋ ಅವಿಚ್ಛೇದೇನ ಶಾಸ್ತ್ರ ಸಂಬಂಧ ಸಂಪ್ರದಾಯ. ವಿಚ್ಛೇದ ಎಂದರೆ ಅಡೆತಡೆ, ಅವಿಚ್ಛೇದ ಎಂದರೆ ಅಡೆತಡೆ ಇಲ್ಲದ್ದು. ಶಿಷ್ಯರು ಗುರುಗಳಿಂದ ವಿದ್ಯೆಯನ್ನು ಕಲಿಯುವಾಗ ಕಲ್ಮಶವಾಗಲಿ, ಗ್ರಹಿಕಾ ದೋಷವಾಗಲಿ, ಮೂಲ ಭಾವಕ್ಕೆ ಧಕ್ಕೆ ಬಾರದಂತೆ ವಿದ್ಯೆ ಕಲಿಯಬೇಕು. ಶ್ರೀ ರಾಘವೇಂದ್ರ ಸ್ವಾಮಿಗಳು 700 ವರ್ಷದ ಹಿಂದಿನ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸರಳವಾಗಿ, ಸುಲಭವಾಗಿ ಅರ್ಥ ಮಾಡಿಕೊಳ್ಳಲೆಂದು ಶಿಷ್ಯ ಪರಂಪರೆಗೆ ನೀಡಿದ್ದಾರೆ. ಜೈತೀರ್ಥರ ಗ್ರಂಥಗಳು, ವ್ಯಾಸರಾಜರ ಗ್ರಂಥಗಳು, ಮಧ್ವಾಚಾರ್ಯರ ಗ್ರಂಥಗಳು, ತ್ರಿವಿಕ್ರಮ ಪಂಡಿತಾಚಾರ್ಯರ ಗ್ರಂಥಗಳು, ಪದ್ಮನಾಭ ತೀರ್ಥರ ಗ್ರಂಥಗಳು. ಈ ಗ್ರಂಥಗಳು ಸಂಸ್ಕೃತದಲ್ಲಿಯೇ ಇದ್ದರೂ ಮೂಲ ಭಾವಕ್ಕೆ ಧಕ್ಕೆ ಬಾರದಂತೆ ಇನ್ನೂ ಸರಳವಾಗಿ, ಸುಲಭವಾಗಿ ಅರ್ಥವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡಲೆಂದು, ಜ್ಞಾನ ಸಂಪಾದನೆ ಮಾಡಲೆಂದು, ಮೋಕ್ಷ ಪಡೆಯಲೆಂದು. ಹೀಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಪ್ರದಾಯ ಪ್ರವರ್ತಕರೂ ಕೂಡ ಆಗಿದ್ದಾರೆ. ಜ್ಞಾನವನ್ನು ನೀಡಿದ ಮಹಾಂಚೇತನ ಬೃಂದಾವನವನ್ನು ಸೇರಿದ ದಿನವೇ ಮಧ್ಯಾರಾಧನೆ. ಅವರ ಜ್ಞಾನದ ವಾಹಿನಿ, ಸಾಧನೆಯ ತತ್ವಗಳು ನಿರಂತರ ಪ್ರವಹಿಸಲಿ ಅಂತ ಮರುದಿನದಿಂದ ಮುಂದಿನ ವರ್ಷದ ಮಧ್ಯಾರಾಧನೆಯ ಹಿಂದಿನ ದಿನದವರೆಗೂ ಅವರು ಬರೆದ ಯಾವುದಾದರೂ ಒಂದು ಗ್ರಂಥವನ್ನು ಅಧ್ಯಯನ ಮಾಡಿ ಮಧ್ಯಾರಾಧನೆಯ ಹಿಂದಿನ ದಿನ ರಾಯರಿಗೆ ಸಮರ್ಪಿಸಬೇಕು. ವರ್ಷವಿಡೀ ಅಧ್ಯಯನ ಮಾಡುವ ಕ್ರಮವನ್ನು ಉತ್ತರಾರಾಧನೆ ಅಂತ ಕರೆದರೆ, ಮಧ್ಯಾರಾಧನೆಯ ಹಿಂದಿನ ದಿನದಲ್ಲಿ ಗ್ರಂಥವನ್ನು ರಾಯರಿಗೆ ಅರ್ಪಿಸುವ ದಿನವನ್ನು ಪೂರ್ವಾರಾಧನೆ ಎಂದು ಕರೆದಿದ್ದಾರೆ. ಮುಂದಿನ ವರ್ಷ ಬೇರೆ ಇನ್ನೊಂದು ಗ್ರಂಥವನ್ನು ಅಧ್ಯಯನ ಮಾಡಬೇಕು. ಹೀಗೆ ಇಡೀ ಜೀವನ ಆಧ್ಯಾತ್ಮಿಕ ಸಾಧನೆ, ಲೋಕಕ್ಕೆ ಒಳಿತು ಮಾಡುವ ವಿಷಯ, ಮೋಕ್ಷವನ್ನು ಪಡೆಯುವ ಉದ್ದೇಶವೇ ಈ ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ. ರಥವು ಶ್ರೀ ರಾಘವೇಂದ್ರ ಸ್ವಾಮಿಯ ಮಠವನ್ನು
ತಲುಪಿದ ಕೂಡಲೇ ದೇವತಾ ತಾರತಮ್ಯದ ಪದ್ಧತಿಯಂತೆ ಮೆರವಣಿಗೆಯ ವಿಗ್ರಹಗಳನ್ನು ದೇವಾಲಯದೊಳಗೆ ತಂದು ಪಲ್ಲಕ್ಕಿ ಉತ್ಸವ, ಗಜ ಉತ್ಸವ, ಬೆಳ್ಳಿ ಉತ್ಸವ ಮಾಡಲಾಯಿತು.
ಕೊನೆಗೆ ಮಹಾ ಮಂಗಳಾರತಿಯನ್ನು ಭಕ್ತರಿಗೆ ನೀಡಿದರು. ಆತ್ಮೀಯ ಭಕ್ತರೇ, ಶ್ರೀ ರಾಘವೇಂದ್ರ ಸ್ವಾಮಿಯ ಕೃಪೆ ಎಲ್ಲರಿಗೂ ಸಿಗಲೆಂದು ಪ್ರಾರ್ಥಿಸುತ್ತಾ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ.